Hey everyone. So today we'll be discussing about set theory. Set theory ಎಲ್ಲ ಕಾನ್ಸೆಪ್ಟ್ಸ್ನ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ. ಸೊ ಸೆಟ್ಸ್ ಅಂದರೆ ಏನು ಅಂತ ಫಸ್ಟ್ ಕ್ವಶನ್ ಬರ್ತದೆ. ಸೆಟ್ಸ್ ಇಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಕಾರ್ಡಿಂಗ್ ಟು NCERT. ಸೊ ಸೆಟ್ ಇಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ಸೊ ಇಲ್ಲಿ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಹೇಳುವಂಥದ್ದು ಅಲ್ಲಿ ಕನ್ಫ್ಯೂಷನ್ ಬರುತ್ತೆ. ಏನಿದು ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಕೇಳಿಲ್ವಲ್ಲ. ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂದರೆ, ಸೊ ಒಂದು ಎಕ್ಸಾಂಪಲ್ ಥ್ರೂ ಹೇಳೋದಾದರೆ, ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು? ಸೊ ನೀವೊಂದು ಆನ್ಸರ್ ಹೇಳ್ತೀರಾ, ನನಗೆ ಕೇಳ್ತೀರಾ, ನಾನೊಂದು ಆನ್ಸರ್ ಹೇಳ್ತೀನಿ. ಆ್ಯಂಡ್ ಇಬ್ಬರದು ಆನ್ಸರ್ ಸೇಮ್ ಇರಬೇಕು ಅಂತ ಇಲ್ಲ, ಕರೆಕ್ಟಾ? ಡಿಫ್ರೆಂಟ್ ಆಗಿರ್ಬೋದು. ಸೊ ಸೇಮ್ ಇದ್ದರೆ ಅದು ವೆಲ್ ಡಿಫೈನ್ಡ್ ಆಗ್ತಿತ್ತು. ವೆಲ್ ಡಿಫೈನ್ಡ್ ಇಸ್ ನೋ ಕನ್ಫ್ಯೂಷನ್, ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು, ಯಾರನ್ನೇ ಕೇಳಿದ್ರು ಹೇಳ್ಬೋದು ಅದೇ ಅಂತ. ಬಟ್ ನಾನ್ ವೆಲ್ ಡಿಫೈನ್ಡ್ ಅಂದರೆ ಅದು ಕ್ಲಿಯರ್ ಆಗಿರಲ್ಲ. ಎಕ್ಸಾಂಪಲ್ ಈಗ ಕೊಟ್ಟನಲ್ಲ ಕ್ರಿಕೆಟರ್ದು, ಆ ಥರ. ಒಂದು ಎಕ್ಸಾಂಪಲ್ ನೋಡಿ, ನಾನು 1 2 3 ಅಂತ ನಿಮ್ಗೆ ಹೇಳಿದ್ರೆ, 1 ನಮ್ಮ ಪಕ್ಕದ ಮನೆಯವನ, 2 ಅಂತ ನಾನು ಕೇಳ್ತೀರಾ? ಇಲ್ಲ. 1 2 3 ನಿಮ್ಗೆ ಅರ್ಥ ಆಗುತ್ತೆ, ನಂಬರ್ಸ್ ಹೇಳ್ದಿಯಾನೆ, ಯಾರನ್ನ ಕೇಳಿದ್ರು ಹೇಳ್ತಾರೆ. ಅದೇ ನಾನು ಕಿರಣ್ ಶರಣ್ ಅಂತ ಹೇಳಿದೆ ಅಂತ ಅಂದ್ಕೊಳ್ಳಿ, ಅದೊಂದು ಸೆಟ್ ಹೇಳಿ ಆಬ್ಜೆಕ್ಟ್ ಹೇಳಿದ್ರೆ, ಯಾವ ಕಿರಣ? ಪಕ್ಕದ ಮನೆ ಕಿರಣ, ಊರಾಚಿರೋ ಕಿರಣ? ಸೊ ನಿಮಗೆ ಕನ್ಫ್ಯೂಷನ್. ಸೊ ಯಾರ ಬಗ್ಗೆ ಮಾತಾಡ್ತೀಯಾನೆ? ಸೊ ಯಾವಾಗ ಒಂದು ವೆಲ್ ಡಿಫೈನ್ಡ್ ನಮ್ಗೆ ಗೊತ್ತಿರುತ್ತೆ, ಇದ್ರ ಬಗ್ಗೆನೇ ಪರ್ಟಿಕ್ಯುಲರ್ಗೆ ಮಾತಾಡ್ತೀವಿ, ಸೊ ಆವಾಗ ಆ ಆಬ್ಜೆಕ್ಟ್ಸ್ನೆಲ್ಲ ನಾವು ವೆಲ್ ಡಿಫೈನ್ಡ್ ಆಬ್ಜೆಕ್ಟಿವ್ ಅಂತ ಕರಿತೀವಿ, ಆಬ್ಜೆಕ್ಟ್ಸ್ ಅಂತ. ಸೊ ಈಗ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಇವಾಗ ನಾನು ಸೆಟ್ ಹೇಳ್ತೀನಿ. ಒಂದು ಸೆಟ್ಟಲ್ಲಿ ವಿರಾಟ್ ಕೊಹ್ಲಿ ಇದ್ದಾನೆ. ಇವಾಗ ನೀವು ಹೇಳಿ, ಇದು ಸೆಟ್ಟ ಅಲ್ವಾ ಅಂತ. ಕರೆಕ್ಟ್ ಆನ್ಸರ್ ಈಸ್ ಇದು ಸೆಟ್. ಯಾಕಂದರೆ ವಿರಾಟ್ ಕೊಹ್ಲಿ ಅಂದರೆ ಎಲ್ಲರಿಗೂ ಗೊತ್ತಿದೆ. ವಿರಾಟ್ ಕೊಹ್ಲಿ ಅಂತ ನೀವು ಯಾರನ್ನೇ ಕೇಳಿದ್ರೆ ಅವರು ಹೇಳ್ತಾರೆ ಹೌದು ಇದು ಕರೆಕ್ಟಾ? ಎಸ್. ಸೊ ವೆಲ್ ಡಿಫೈನ್ಡ್, ಎಲ್ಲರಿಗೂ ಪರ್ಟಿಕ್ಯುಲರಾಗಿ ಪರ್ಫೆಕ್ಟಾಗಿ ವಿತೌಟ್ ಕನ್ಫ್ಯೂಷನ್ ಗೊತ್ತಿದ್ರೆ ಇಟ್ ಈಸ್ ವೆಲ್ ಡಿಫೈನ್ಡ್ ಅಲ್ಲ ಸೆಟ್ ಅಂತ ಕರಿಬೋದು. ಅರ್ಥ ಆಯ್ತಾ? ಇವಾಗ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಸೆಟ್ನ ನಾವು ಹೇಗೆ ಬರಿತೀವಿ ಅಂದರೆ, ಫ್ಲವರ್ ಬ್ರ್ಯಾಕೆಟ್ ಒಳಗೆ ಈಚ್ ಎಲಿಮೆಂಟ್ನ ಕಾಮಾದಿಂದ ಸಪ್ರೇಟ್ ಮಾಡಿ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, 1 2 3 4 ಪ್ರತಿಯೊಂದು ಒಂದು ಕಾಮಾದಿಂದ ನಾನು ಸಪ್ರೇಟ್ ಮಾಡಿದ್ದೀನಿ. ಸೊ ಇದನ್ನ ಒಂದು ಸೆಟ್ ಅಂತ ಕರಿಬೋದು. A = ಬ್ರ್ಯಾಕೆಟ್ 1 2 3 4. ಅರ್ಥ ಆಯ್ತಾ? ಇದರಲ್ಲಿ ಒಂದೆರಡು ಕಾನ್ಸೆಪ್ಟ್ ಬರುತ್ತೆ. ಒಂದು, ಯಾವುದಾದ್ರು ಎಲಿಮೆಂಟ್ ಆ ಸೆಟ್ ಒಳಗಿದ್ದರೆ ನಾವು ಅದನ್ನ 3 ಬಿಲಾಂಗ್ಸ್ ಟು A ಅಂತ ಹೇಳ್ಬೋದು. ಅಂದರೆ A ಅನ್ನೋ ಸೆಟ್ಟಲ್ಲಿ 3 ಏನೋ ಎಲಿಮೆಂಟ್ ಬಿಲಾಂಗ್ ಅಂದರೆ ಅದರಲ್ಲಿ ಇದೆ. ಅರ್ಥ ಆಯ್ತಾ? ಆ್ಯಂಡ್ ಸಿಮಿಲರ್ಲಿ 5 ಇಸ್ ನಾಟ್ ಬಿಲಾಂಗ್ಸ್ ಟು A, ಡಸ್ ನಾಟ್ ಬಿಲಾಂಗ್ಸ್ ಟು A. ಇಲ್ಲಿ 5 ಅಂತ ಹೇಳೋದು ಎಲಿಮೆಂಟ್ ಇಲ್ಲವೇ ಇಲ್ಲ ಏನು ಡಿಫೈನ್ ಮಾಡಿರೋದ್ರಲ್ಲಿ, ಅದಕ್ಕೆ 5 ಇಸ್ ನಾಟ್ ಬಿಲಾಂಗ್ಸ್ ಟು A. ಅರ್ಥ ಆಯ್ತಾ? ನೆಕ್ಸ್ಟ್, ಇದು ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್. ನೆಕ್ಸ್ಟ್, ಸೆಟ್ ಅಂದರೆ ಏನು ಅಂತ ಗೊತ್ತಾಯಿತು, ಕಲೆಕ್ಷನ್ ಮಾಡೋದು ಅಂತ. ಬಟ್ ಅದನ್ನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು, ಯಾವ ಥರ ಎಲ್ಲ ಬರಿಬೋದು? ಎರಡು ಫಾರ್ಮಲ್ಲಿ ಬರಿಬೋದು ನಾವು ಸೆಟ್ಸ್ನ. ಸೊ ಒಂದು ರೋಸ್ಟರ್ ಫಾರ್ಮ್, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್. ಸೊ ಒಂದು ರೋಸ್ಟರ್ ಫಾರ್ಮ್, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಂದರೆ ಏನು? ರೋಸ್ಟರ್ ಫಾರ್ಮ್ನ ನಾವು ಇನ್ನೊಂದು ಥರನೂ ಕರಿತೀವಿ, ಟ್ಯಾಬ್ಯುಲರ್ ಫಾರ್ಮ್ ಅಂತ. ಸೊ ಇದು ಎಲಿಮೆಂಟ್ಸ್ ಆಫ್ ಸೆಟ್ಸ್ ಆರ್ ಲಿಸ್ಟೆಡ್ ಡೈರೆಕ್ಟ್ಲಿ. ಅಂದರೆ ಪ್ರತಿಯೊಂದು ಇಂಡಿವಿಜುವಲ್ ಎಲಿಮೆಂಟ್ಸ್ನ ನಾವು ಹಾಗೆ ಬರಿತೀವಿ. ಇಲ್ಲಿ ನಾನು ಫಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ, ಕರೆಕ್ಟಾಗಿ A = 1 2 3 4. ಇಲ್ಲಿ ಎಲ್ಲ ಆ ಸೆಟ್ ಒಳಗೆ ಬರೋ ಎಲ್ಲ ಎಲಿಮೆಂಟ್ಸ್ನ ನಾನು ಹಾಗೆ ಬರ್ತೀನಿ, ಕರೆಕ್ಟಾ? ಪ್ರತಿಯೊಂದು ಲಿಸ್ಟ್ ಔಟ್ ಮಾಡಿದ್ದೀನಿ. ಈಚ್ ಎಲಿಮೆಂಟ್ ಇಸ್ ಸಪರೇಟೆಡ್ ಬೈ ಕಾಮಾ, ಎಲ್ಲನೂ ಕಾಮನ್ನು ಸಪ್ರೇಟ್ ಮಾಡಿದ್ದೀನಿ. ಸೊ ಎಕ್ಸಾಂಪಲ್ ನಾನು ಅಲ್ಲೂ ಕೊಟ್ಟೆ, ಇಲ್ಲೂ ಇನ್ನೊಂದು ಕೊಡ್ತೀನಿ. ಸೆಟ್ ಆಫ್ ಆಲ್ ಈವನ್ ಪಾಸಿಟಿವ್ ಇಂಟಿಜರ್ ಲೆಸ್ ದೆನ್ 7. 7ಗಿಂತ ಕಮ್ಮಿ ಇರುವಂಥ ಎಲ್ಲ ಈವನ್ ಪಾಸಿಟಿವ್ ಇಂಟಿಜರ್ಸ್ 2 4 6 8 ಆಗಲ್ಲ, 7ಗಿಂತ ಕಮ್ಮಿ ಇರಬೇಕು ಅಂತ ಹೇಳಿದ್ದಾರೆ. ಸೊ 2 4 6 ಅನ್ನೋದು ಇದಕ್ಕೆ ಎಕ್ಸಾಂಪಲ್. ಸೊ ಇದು ನಾನು 2 4 6 ಅಂತ ಬರ್ದಿದ್ದೀನಿ ನೋಡಿ. ಇದು ನಾನು ಡೈರೆಕ್ಟಾಗಿ ಬರ್ತಿರೋ 2 4 6 ಡೈರೆಕ್ಟಾಗಿ ಬರ್ತಿದ್ದೀನಿ. ಸೊ ಇದು ಏನಾಗುತ್ತೆ, ರೋಸ್ಟರ್ ಫಾರ್ಮ್ ಆಗುತ್ತೆ. ಬಟ್ ರೋಸ್ಟರ್ ಫಾರ್ಮಲ್ಲಿ ಲಿಮಿಟೇಷನ್ಸ್ ಇರುತ್ತೆ. ನೀವು ಪ್ರತಿಯೊಂದು ದೊಡ್ಡ ಸೆಟ್ಸ್ನ ನೀವು ಸುಮ್ಮನೆ ಹಾಗೆ ಪ್ರತಿಯೊಂದು ಬರ್ಕೊಂಡು ಕೂರೋಕ್ಕಾಗಲ್ಲ, ಕರೆಕ್ಟಾ? ಆ ಟೈಮಲ್ಲಿ ನಮ್ಗೆ ಇನ್ನೂ ಈಸಿಯಾಗಿ ಬರೆಯುವಂಥ ಒಂದು ಫಾರ್ಮ್ ಬೇಕಾಗುತ್ತೆ. ಸೊ ದೇರ್ ಇಟ್ ಈಸ್ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ನಾವು ಅದನ್ನು ಕರಿತೀವಿ. ಇನ್ನೊಂದು ಫಾರ್ಮ್ನ ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ಅದು ಹೇಗಿರುತ್ತೆ ಅಂದರೆ,
ಸೆಟ್ ನೇಮ್ ಇಸ್ ಈಕ್ವಲ್ ಟು ಸಬ್ಸೆಟಲ್ಲಿ ನಾವು ಇಲ್ಲಿ ಏನು ಬರ್ತಿದ್ವಿ, ರೋಸ್ಟರ್ ಫಾರ್ಮಲ್ಲಿ ಎಲ್ಲ ಎಲಿಮೆಂಟ್ಸ್ನು ಲಿಸ್ಟ್ ಔಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಒಂದು ಎಲಿಮೆಂಟ್ನ ತಗೊಳ್ತೀವಿ, ಆ ಎಲಿಮೆಂಟ್ ನೇಮ್ ತಗೊಳ್ತೀವಿ, ಎಕ್ಸ್ ವೈ ಏನಾದರೂ, ಸಚ್ ದ್ಯಾಟ್, ಇದನ್ನು ಸಚ್ ದ್ಯಾಟ್ ಅಂತ ಕರಿತೀವಿ ಕೋಲನ್ನು, ಸಚ್ ದ್ಯಾಟ್ ಕಂಡೀಷನ್ ಆ ಏನು ಎಕ್ಸ್ ವೈ ವೇರಿಯೇಬಲ್ ತಗೊಂಡಿದ್ರೆ ಅದು ಏನೇನು ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು ಈ ಎಲಿಮೆಂಟಿಗೆ, ಈ ಸೆಟ್ಟಿಗೆ ಬಿಲಾಂಗ್ಸ್ ಆಗೋಕ್ಕೆ. ಕರೆಕ್ಟಾ? ಒಂದು ಎಕ್ಸಾಂಪಲ್ ತಗೊಳ್ಳಿ. ಒಂದು ಸೆಟ್ ಏನು ತಾನೇ ತಗೋಬೇಕು ಅಂತಿಲ್ಲ, ಏನು ಬೇಕಾದ್ರೂ ತಗೋಬೋದು. ಒಂದು ಎಕ್ಸ್ ಅಂತ ಹೇಳುವಂಥ ವೇರಿಯೇಬಲ್, ಎಕ್ಸ್ ಅಂತ ಹೇಳುವಂಥ ಎಲಿಮೆಂಟ್, ಆ ಎಕ್ಸ್ ಏನೇನು ಇರಬೇಕಂದ್ರೆ ಅದು ಲೆಸ್ ದೆನ್ 6 ಇರಬೇಕು ಆ್ಯಂಡ್ ಅದು ನ್ಯಾಚುರಲ್ ನಂಬರ್ ಆಗಿರಬೇಕು. ಸೊ ನ್ಯಾಚುರಲ್ ನಂಬರ್ ಅಂದರೆ ಅದು 1 2 3 4 5 6 7 ಹಿಂಗೆ ಕಂಟಿನ್ಯೂ ಅಲ್ಲ. ಬಟ್ ಎಕ್ಸ್ 6ಗಿಂತ ಕಮ್ಮಿ ಇರಬೇಕಂದ್ರೆ 1 2 3 4 5 ಕರೆಕ್ಟಾ? ಇಷ್ಟೇ ಬರೋದು. ಸೊ ನಾವು ಇದನ್ನ ಡೈರೆಕ್ಟಾಗಿ ಹಿಂಗೂ ಬರಿಬೋಯ್ತು 1 2 3 4 5 ಅಂತ. ಅದನ್ನು ನಾವು ರೋಸ್ಟರ್ ಫಾರ್ಮಿಗೆ ಬರ್ದಿದ್ದೀವಿ, ನಾವು ಸೆಟ್ ಬಿಲ್ಡರ್ ಫಾರ್ಮಿಗೆ ಹಿಂಗೆ ಬರ್ದಿದ್ದೀವಿ ಅಂದರೆ ಎಕ್ಸ್ ಲೆಸ್ ದೆನ್ 6 ಎಕ್ಸ್ ಬಿಲಾಂಗ್ಸ್ ಟು ಎಲ್, ಈ ಥರ ಬರಿಬೋದು. ಬಟ್ ಸೆಟ್ ಬಿಲ್ಡರ್ ಫಾರ್ಮ್ ತುಂಬ ದೊಡ್ಡ ನಾವೇನು ಸೆಟ್ ಬರಿಬೇಕಾಗುತ್ತೆ ಅದನ್ನ ಸಿಂಪ್ಲಿಫೈ ಮಾಡುತ್ತೆ. ಕರೆಕ್ಟಾ? ಈಸಿಯಾಗಿ ಸಿಂಪ್ಲಿಫೈ ಮಾಡಿಬಿಡುತ್ತೆ ಸೆಟ್ ಬಿಲ್ಡರ್ ಫಾರ್ಮ್. ಸೊ ಬಟ್ ಇದ್ರದ್ದು ಲಿಮಿಟೇಷನ್ ಅಂದರೆ ಸಣ್ಣ ಸಣ್ಣ ಈಸಿಯಾಗಿ ಬರೆಯುವಂಥದ್ದು ರೋಸ್ಟರ್ ಫಾರ್ಮಲ್ಲಿ, ಅದನ್ನ ನಾವು ಸೆಟ್ ಬಿಲ್ಡರಲ್ಲಿ ಫಾರ್ಮ್ ಬರೆಯೋಕ್ಕೋದ್ರೆ ತುಂಬ ಲೆಂತಿ ಆಗುತ್ತೆ. 3 5 6 ಅಂತ ಸುಮ್ಮನೆ ಇಲ್ಲಿ ಬರ್ಬಿಡ್ಬೋದು. ಅದ್ರ ಬದಲು ಇಲ್ಲಿ ಅವರು ಎಕ್ಸ್ ಡಿವೈಡ್ಸ್ 30 ಎಕ್ಸ್ ಲೆಸ್ ದೆನ್, ಈ ಥರ ತುಂಬ ತಲೆ ಕೆಡಿಸ್ಕೋಬೇಕಾಗುತ್ತೆ. ಇದು ಅನ್ನೆಸೆಸರಿ. ಕರೆಕ್ಟಾ? ಇಷ್ಟು ಈಸಿ ಇರೋದು ಹಿಂಗೆ ಬರಿಬೋದು. ಸೊ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ನಿಮ್ಗೆ ಯಾವುದು ಬಳಸಬೇಕು, 3 5 6 ಯಾವುದು ಸೆಟ್ ಬಿಲ್ಡರ್ ಫಾರ್ಮ್ ಬಳಸಬೇಕು, ರೋಸ್ಟರ್ ಫಾರ್ಮ್ ಬಳಸಬೇಕು, ನೀವು ಅದನ್ನ ಬಳಸಿ. ಕರೆಕ್ಟಾ? ಸೊ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, 1 1 2 ಸೆಟ್ ಇಸ್ ಈಕ್ವಲ್ ಟು 1 2 ಅಂದರೆ ಸೆಟ್ಸಲ್ಲಿ ರಿಪಿಟೇಷನ್ ಯೂಶ್ವಲಿ ನಾವು ಬರೆಯಲ್ಲ. ಸೊ ರಿಪಿಟೇಷನ್ ಇದ್ದರೆ ನಾವು ಅದನ್ನು ಸಿಂಗಲಾಗೆ ಬರಿತೀವಿ. 1 1 ಇದ್ದರೂ ನಾವು ಅದನ್ನು 1 ಅಂತಲೇ ಕನ್ಸಿಡರ್ ಮಾಡ್ತೀವಿ. ಕರೆಕ್ಟಾ? ಸೊ ಒಂದು ಕ್ವಶನ್ ಇದೆ NCERTಯಲ್ಲಿ, ಲಿಸ್ಟ್ ಆಲ್ ದ ವರ್ಡ್ ಇನ್ ಮ್ಯಾಥಮೆಟಿಕ್ಸ್. ಸೊ ಎಲ್ಲ ಆಲ್ಫಾಬೆಟ್ನ ಏನೇನು ಇಲ್ಲಿ ಯೂಸ್ ಆಗಿದೆ ಅದನ್ನೆಲ್ಲ ಬರೀರಿ ಅಂತ ಸೆಟ್ಟಲ್ಲಿ ಅಂತ ಹೇಳಿದರೆ, ಸೊ ನಾವು ಬರಿಬೋದು ಎಮ್ ಬರಿಬೋದು, ಎ ಬರಿಬೋದು, ಟಿ ಬರಿಬೋದು, ಹೆಚ್ ಬರಿಬೋದು, ಇ ಬರಿಬೋದು. ಎಗೇನ್ ಎಮ್ ಬರೆಯಲ್ಲ, ಯಾಕಂದರೆ ಎಮ್ ಆಲ್ರೆಡಿ ರಿಪಿಟೇಷನ್ ಇಲ್ಲಿ ಆಲ್ರೆಡಿ ಬರೆದಿದ್ದೀವಿ. ಏನೂ ಬರೆಯಲ್ಲ, ಟೀನೂ ಬರೆಯಲ್ಲ, ಐ ಬರಿತೀವಿ, ಸಿ ಬರಿತೀವಿ, ಎಸ್ ಬರಿತೀವಿ. ಕರೆಕ್ಟಾ? ಇದೊಂದು ಎಕ್ಸಾಂಪಲ್, ಎಲ್ಲ ಆಲ್ಫಾಬೆಟ್ ಇಲ್ಲಿ ಬರೆದಿರುವಂಥದ್ದು ಈ ವರ್ಡಲ್ಲಿ. ಸೊ ಇಲ್ಲಿ ರಿಪಿಟೇಷನ್ ಇರೋದನ್ನ ನಾವು ಬರೆಯಲ್ಲ ಯೂಶ್ವಲಿ. ಸೊ ನೆಕ್ಸ್ಟ್ ಎಂಟಿ ಸೆಟ್ ಅಂದರೆ ಸೆಟ್ ವಿತ್ ನೋ ಎಲಿಮೆಂಟ್ಸ್, ಸೆಟ್ 0 ಎಲಿಮೆಂಟ್ ಅಂತ ಹೇಳ್ಬೋದು. ಸೊ ಒಂದು ಸೆಟ್ನ ಹೆಂಗೆ ಬರಿತೀವಿ, ಫ್ಲವರ್ ಬ್ರ್ಯಾಕೆಟಲ್ಲ. ಸೊ ಇದರೊಳಗೆ ನಾವೇನು ಬರ್ದಿಲ್ಲ ಅಂದರೆ ಅದು ನಲ್ ಸೆಟ್ ಆಗುತ್ತೆ, ಆರ್ ಎಂಟಿ ಸೆಟ್ ಆಗುತ್ತೆ. ಎಂಟಿ ಸೆಟ್ನ ಇನ್ನೊಂದು ಥರ ರೆಪ್ರೆಸೆಂಟ್ ಮಾಡ್ತೀವಿ, ವಿಚ್ ಇಸ್ 5 ಅಂತ. ಕರೆಕ್ಟಾ? ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ, ಇದೊಂದು ಸೆಟ್ ಬಿಲ್ಡರ್ ಫಾರ್ಮ್ ಎಕ್ಸ್ ಸಚ್ ದಟ್ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು -8 ಅಂತ ಇದೆ, ವೇರ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ವೆರಿ ಇಂಪಾರ್ಟೆಂಟ್. ಸಿ ಎಕ್ಸ್ ರಿಯಲ್ ನಂಬರ್ ಆಗಿದರೆ ಅದರದ್ದು ಸ್ಕ್ವಯರ್ ಯಾವತ್ತೂ ಪಾಸಿಟಿವ್ ನಂಬರ್ ಅಂತ ನಮಗೆ ಫ್ಯಾಕ್ಟ್ ಗೊತ್ತಿದೆ. ಕರೆಕ್ಟಾ? ಈವನ್ ಅದು -8 ಆಗಿದ್ರು ಅದು ಹೋಲ್ ಸ್ಕ್ವೇರ್ ಮಾಡಿದಾಗ 64, 8 ಆಗಿದ್ರು ಸ್ಕ್ವೇರ್ ಮಾಡಿದ್ರೆ 64. ಎರಡು ಕಡೆ ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಬರ್ತಿರೋದು ನಂಬರ್ ಪಾಸಿಟಿವ್ ನಂಬರ್. ಬಟ್ ಇಲ್ಲಿ ಏನಿದೆ, ಸ್ಕ್ವೇರ್ ಮಾಡಾದ್ಮೇಲೆ ನೆಗೆಟಿವ್ ನಂಬರ್ ಅಂತ ತೋರಿಸ್ತಿದ್ದಾರೆ, ವಿಚ್ ಈಸ್ ರಾಂಗ್. ಕರೆಕ್ಟಾ? ಸೊ ಎಕ್ಸ್ಗೆ ಯಾವುದೇ ವ್ಯಾಲ್ಯೂ ಕೊಟ್ಟರು ನೀವು ಅದು ಸ್ಯಾಟಿಸ್ಫೈ ಆಗಲ್ಲ ಇದಕ್ಕೆ. ಸೊ ಹಿಯರ್ 0, ಇದನ್ನ ಎಂಟಿ ಸೆಟ್ ಅಂತ ಹೇಳ್ಬೋದು. ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಸ್ ಡಿನೋಟೆಡ್ ಬೈ n ಆಫ್ ಎ. ಇವಾಗ ನಾನು ಸೆಟ್ ಎ ಬರ್ತೀನಿ 1 2 4 ಅಂತ. ಸೊ ಇದ್ರದ್ದು ನಂಬರ್ ಆಫ್ ಎಲಿಮೆಂಟ್ಸ್ n ಆಫ್ ಎ ಬಂದುಬಿಟ್ಟು 3 ಆಗುತ್ತೆ. ಕರೆಕ್ಟಾ? 3 ಎಲಿಮೆಂಟ್ ಇದೆ ಅದಕ್ಕೆ. ಸೊ ಅದಾದಮೇಲೆ ಸಬ್ಸೆಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸಬ್ಸೆಟ್ ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟು ಆಮೇಲೆ ಹೇಳ್ತೀನಿ ಡೆಫಿನೇಷನ್. ಸೊ ಎ ಅಂದರೆ ಇಲ್ಲಿ ಎ ಅಂದರೆ 1 2 3 ಅಂತ ಹೇಳಿದ್ದಾರೆ, ಬಿ 1 2 4 3 ಅಂತ ಹೇಳಿದ್ದಾರೆ. ಸೊ ಎ ಅಲ್ಲಿರೋ ಎಲಿಮೆಂಟ್ ನೋಡಿ, ಇದು 1, ಬಿ ಅಲ್ಲಿ 1. ಕರೆಕ್ಟಾ? ಎ ಅಲ್ಲಿ 2, ಬಿ ಅಲ್ಲಿ 2, ಎ ಅಲ್ಲಿ 3, ಬಿ ಅಲ್ಲಿ 3, ಇಲ್ಲಿ ಬಟ್ ಇಲ್ಲಿ 4 ಒಂದು ಎಕ್ಸ್ಟ್ರಾ ಇದೆ, ವಿಚ್ ಇಸ್ ನಾಟ್ ದೇರ್ ಇನ್ ಎ. ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ ಬಿ ಅಲ್ಲಿದೆ. ಕರೆಕ್ಟಾ? ಸೊ ಎ ಅನ್ನೋದು ಬಿಯಿಂದ ಡೆರೈವ್ ಆಗಿದ್ದು ಅಂತ ನಾವು ಹೇಳ್ಬೋದಾ?
ಬಿದು ಕೆಲವು ಎಲಿಮೆಂಟ್ಸ್ನ ನಾವು ಇಲ್ಲಿ ತಗೊಂಡ್ರೆ ಅದು ಎ ಆಗುತ್ತೆ. ಸೊ ಅವಾಗ ನಾವು ಬರಿತೀವಿ ಎ ಇಸ್ ಸಬ್ಸೆಟ್ ಆಫ್ ಬಿ. ಬಿ ಅಂತ ಹೇಳೋ ಎ ಅನ್ನೋದು ಬಿದು ಡೆರವೇಟಿವ್ಸ್ ಅಂತ ಸಿಂಪಲಾಗಿ ಹೇಳ್ಬೋದು. ಕರೆಕ್ಟಾ? ಎಲ್ಲ ಎಲಿಮೆಂಟ್ಸ್ ಎ ಅಲ್ಲಿರೋದು ಬಿ ಯಲ್ಲಿದೆ, ಬಟ್ ಬಿ ಯಲ್ಲಿರೋದು ಎ ಅಲ್ಲಿಲ್ಲ. ಸೊ ಬಿ ಈಸ್ ನಾಟ್ ಸಬ್ಸೆಟ್ ಆಫ್ ಎ, ಬಟ್ ಸಿ ಬಿ ಈಸ್ ನಾಟ್ ಸಬ್ಸೆಟ್ ಆಫ್ ಎ, ಬಟ್ ಎ ಈಸ್ ಸಬ್ಸೆಟ್ ಆಫ್ ಬಿ. ಇನ್ನೊಂದು, ಅಕಸ್ಮಾತ್ ಇಲ್ಲಿ 4 ಇರ್ತಿಲ್ಲ ಅಂದರೆ ಬಿ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಎ ಅಂತ ಹೇಳ್ಬೋದಿತ್ತು. ಕರೆಕ್ಟಾ? ಹೌದು. ಬಟ್ ಇನ್ನೂ ಇಂಪಾರ್ಟೆಂಟ್ ಆಗಿ ಇಲ್ಲೂ 1 2 3, ಇಲ್ಲೂ 1 2 3, ನಾವಾಗ ಎ ಇಸ್ ಈಕ್ವಲ್ ಟು ಬಿ ಅಂತಲೇ ಹೇಳ್ಬೋದಾ? ಎಸ್, ಹೇಳ್ಬೋದು. ಯಾಕಂದರೆ ಇಲ್ಲೂ 1 2 3 ಇದೆ, ಇಲ್ಲೂ 1 2 3, ಬಿ ಯಲ್ಲೂ 1 2 3 ಇದೆ, ಎ ಯಲ್ಲೂ 1 2 3 ಇದೆ, ವಿಚ್ ಇಸ್ ಎರಡು ಈಕ್ವಲ್ ಅಲ್ಲ. ಸೊ ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳ್ಬೋದು. ಸೊ ದೇರ್ ಕಮ್ಸ್ ಎ ಇಂಟ್ರೆಸ್ಟಿಂಗ್ ಪ್ರಾಪರ್ಟಿ ಇಲ್ಲಿದೆ. ಸೊ ಇಫ್ ಎ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಸಬ್ಸೆಟ್ ಆಫ್ ಎ, ವಿಚ್ ಇಂಪ್ಲೈಸ್ ಎ ಇಸ್ ಈಕ್ವಲ್ ಟು ಬಿ. ಸೊ ಇದನ್ನು NCERT ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಇದು ನೋಡ್ಕೊಳ್ಳಿ. ಸೊ ಎರಡು ಇಂಪಾರ್ಟೆಂಟ್ ನೋಟ್, 5 ಇಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಯಾವುದೇ ಸೆಟ್ ಬರೀರಿ, 5 ಅದರ ಸಬ್ಸೆಟ್ ಆಗೇ ಇರುತ್ತೆ. ನ್ಯಾಚುರಲ್ ನಂಬರ್ ಇಸ್ ಅ ಸಬ್ಸೆಟ್ ಆಫ್ ದಟ್. ಇನ್ನೊಂದು ಎಕ್ಸಾಂಪಲ್, ನ್ಯಾಚುರಲ್ ನಂಬರ್ ಇಂಟಿಜರ್ದು ಸಬ್ಸೆಟ್ ಆಗಿರುತ್ತೆ. ಸೊ ಅದ್ರ ಜೊತೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಪ್ರಾಪರ್ ಸಬ್ಸೆಟ್ ಅಂತ. ಪ್ರಾಪರ್ ಸಬ್ಸೆಟ್ ಅಂದರೆ ಅದು ಸಬ್ಸೆಟ್ ಆಗಿರುತ್ತೆ. ಇಟ್ಸ್ ಲೈಕ್ ಬಿ ಎದು ಸಬ್ಸೆಟ್ ಆಗಿರುತ್ತೆ, ಎ ಬಿದು ಸಬ್ಸೆಟ್ ಆಗಿರುತ್ತೆ, ಆ್ಯಸ್ ವೆಲ್ ಆಸ್ ಎ ಮತ್ತು ಬಿ ಈಕ್ವಲ್ ಆಗಿರಬಾರ್ದು. ಸೊ ಇವಾಗ ನೋಡಿ, ಎ ವ್ಯಾಲ್ಯೂ 1 2 ಅಂತ ತಗೊಂಡು ಬಿ ವ್ಯಾಲ್ಯೂ 1 2 ತಗೊಂಡ್ರೆ, ಸೊ ಬಿ ಎ, ಇಲ್ಲಿ ಎ ಬಿದು ಸಬ್ಸೆಟಾ? ಹೌದು, ಆ್ಯಕ್ಚುಲಿ 1 1 2 2 ಎರಡು ಇದೆ ಅಲ್ಲ. ಸೊ ಎ ಬಿದು ಸಬ್ಸೆಟ್. ಬಟ್ ಅದಕ್ಕೂ ಮೇಲೆ ಎ ಈಸ್ ಈಕ್ವಲ್ ಟು ಬಿ ಇದೆ ಇನ್ನೊಂದು, ಯಾಕಂದರೆ ಎರಡು ಸೇಮ್ ಇದೆ. ಯಾವಾಗ ಇದಿರುತ್ತೆ ಆವಾಗ ನಾವು ಅದನ್ನ ಪ್ರಾಪರ್ ಸಬ್ಸೆಟ್ ಅಂತ ಹೇಳೋಕ್ಕಾಗಲ್ಲ. ಎ ಮತ್ತು ಎ ಬಿದು ಪ್ರಾಪರ್ ಸಬ್ಸೆಟ್ ಅಲ್ಲ, ಇಂಪ್ರಾಪರ್ ಸಬ್ಸೆಟ್. ಅದೇ ಈ ಬಿ ಯಲ್ಲಿ ಒಂದು ಎಕ್ಸ್ಟ್ರಾ ಎಲಿಮೆಂಟ್ 3 ಇದ್ದರೆ ಆವಾಗ ನಾವು ಇದನ್ನ ಪ್ರಾಪರ್ ಸಬ್ಸೆಟ್ ಅಂತ ಕರಿಬೋದು. ಯಾಕಂದರೆ ಕರೆಕ್ಟಾಗಿ ಡೆರೈವ್ ಆಗಿದೆ, ಅದರಿಂದ ಅಲ್ಲಿ ಬಿ ಯಲ್ಲಿರೋ ವಸ್ತುಗಳು ಕೆಲವು ವಸ್ತುಗಳಿಂದ ಇದು ಡೆರೈವ್ ಆಗಿದೆ ಅಂತ ಹೇಳ್ಬೋದು. ಕರೆಕ್ಟಾ? ಇದು ಪ್ರಾಪರ್ ಸಬ್ಸೆಟ್ ಬಂದ್ಬಿಟ್ಟು. ಸೊ ಪ್ರಾಪರ್ ಸಬ್ಸೆಟ್ ಅಂತ ಕೇಳಿದಾಗ ನೀವು ಟೋಟಲ್ ಸಬ್ಸೆಟಲ್ಲಿ 1 ಕಮ್ಮಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್, ಇಂಟರ್ವಲ್ಸ್ ಆಸ್ ಸಬ್ಸೆಟ್ಸ್ ಆಫ್ ಆರ್ ಅಂತ. ಸೊ ಆರ್ ಅಂದರೆ ರಿಯಲ್ ನಂಬರ್. ಕರೆಕ್ಟಾ? ರಿಯಲ್ ನಂಬರ್ is a subset, is a set of all rational number and irrational number. ಕರೆಕ್ಟಾ? ಸೊ ಇಂಟರ್ವಲ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಎಲ್ಲ ಕ್ವಶನ್ಸ್ ಏನು ಕೊಡ್ತಾರೆ ಆಲ್ಮೋಸ್ಟ್, ಸೊ ಅದರಲ್ಲಿ ಇಂಟರ್ವಲ್ಸ್ನ ಯೂಸ್ ಮಾಡಿರ್ತಾರೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಒಂದು ಎಕ್ಸಾಂಪಲ್ ಕೊಡೋದಾದರೆ, ಸೊ ರಿಯಲ್ ನಂಬರ್ನ ನಾನೀಗ ನಂಬರ್ ಲೈನಲ್ಲಿ ನೊಟೇಷನ್ ಡಿನೋಟ್ ಮಾಡಿದ್ರೆ, ಇದು -∞, ಇದು ಇನ್ಫಿನಿಟಿ, ಇದು 0 ಅಂತಿದೆ. 1 2. ಇವಾಗ ನಾನು ಈಗ ಒಂದು ಸೆಟ್ ಬರಿಬೇಕು. ಸೊ ಆ ಸೆಟ್ಟಲ್ಲಿ 3ಗಿಂತ ದೊಡ್ಡದಿರಬೇಕು ಆ ನಂಬರು, ಮತ್ತು 5ಗಿಂತ ಚಿಕ್ಕದಿರಬೇಕು. ಅದರೊಳಗಿರೋ ಎಲ್ಲ ನಂಬರ್ನೂ ಬರಿಬೇಕು, ಎಲ್ಲ ರಿಯಲ್ ನಂಬರ್ನ. ಲೈಕ್ ರ್ಯಾಷನಲ್ ಆಗಿರಲಿ 3.112 4.99979 ಆ ಥರ ಎಲ್ಲನೂ ಮೆನ್ಷನ್ ಆಗಬೇಕು. ನಾವು ಅದನ್ನ ಇಂಡಿವಿಜುವಲಿ ಬರೆಯೋಕ್ಕಾಗಲ್ಲ. ಕರೆಕ್ಟಾ? ಸುಮ್ಮನೆ ಒಂದೊಂದಾಗೆ ಸೆಟ್ ಬಿಲ್ಡರ್ ಫಾರ್ಮಲ್ಲ, ರೋಸ್ಟರ್ ಫಾರ್ಮಲ್ಲಿ ನಾವು ಹಂಗೆ ಬರೆಯೋಕ್ಕಾಗಲ್ಲ. ಬಟ್ ಅದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರಿಬೋದು. ಇದನ್ನ ಫಾರ್ ಎಕ್ಸಾಂಪಲ್ ಎ ಸಬ್ಸೆಟ್ ಆಫ್ ಎಕ್ಸ್ ಸಚ್ ದಟ್ 3 > x <5 ಇದು ಬರಿಬೋದಲ್ಲ. ಸೊ ಇದು ಕಂಡೀಷನ್, ಇದು ಎಲಿಮೆಂಟ್. ಕರೆಕ್ಟಾ? ಈಗ ಬರಿಬೋದು. ಬಟ್ ಇಷ್ಟು ಬರೆಯೋ ಬದಲು ನಾವಿದೆ ಇನ್ನೂ ಸಿಂಪ್ಲಿಫೈಡ್ ಆಗಿ ಬರಿತೀವಿ. ಹೆಂಗೆ ಬರಿತೀವಿ ಅಂದರೆ 3 5 ಸಿಂಪಲ್ ಬ್ರಾಕೆಟ್ಸಲ್ಲಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ನೋಡಿದಾಗ 3 ಮತ್ತು 5 ಅಂತ ಅನ್ಕೋಬಾರ್ದು, ಜಸ್ಟ್ 3 ಮತ್ತು 5 ಕೊಟ್ಟಿದ್ದಾರೆ ಅಂತ. ಸೊ ಇದ್ರ ಮೀನಿಂಗ್ ಏನಂದರೆ 3ಇಂದ ಹಿಡಿದು, ಸೊ ಫಾರ್ ಎಕ್ಸಾಂಪಲ್ ಇದು 3 ಅಂತ ಅಂದ್ಕೊಳ್ಳಿ, ಇದು 5 ಅಂತ ಅಂದ್ಕೊಳ್ಳಿ. 3ಇಂದ ಹಿಡಿದು 5 ಗಂಟ ಪ್ರತಿಯೊಂದು ನಂಬರ್, ಪ್ರತಿಯೊಂದು 3.11112 4.00002 ಪ್ರತಿಯೊಂದು ಬರುತ್ತೆ. ಅರ್ಥ ಆಯ್ತಾ? ಎಲ್ಲ ರಿಯಲ್ ನಂಬರು ಬರುತ್ತೆ. ಸೊ ಇದು ಆ್ಯಂಡ್ 3 ಮತ್ತು 5 ಇನ್ಕ್ಲೂಡ್ ಆಗಿರಲ್ಲ. ಯಾಕಂದರೆ ಎಕ್ಸ್ ಗ್ರೇಟರ್ ದೆನ್ 3 ಅಂತ ಕೊಟ್ಟಿದ್ದಾರೆ. ಅವಾಗ ಎಕ್ಸ್ 3 ಆಗೋಕ್ಕಾಗಲ್ಲ, 3.1 ಆಗಬೇಕು, 3.001 ಆಗ್ಬೋದು. ಬಟ್ 3 ಹಾಕೋಕ್ಕಾಗಲ್ಲ. 3 ಆಗಬೇಕಂದ್ರೆ ಇಲ್ಲಿ ಒಂದು = ಇರಬೇಕು. ಕರೆಕ್ಟಾ? ಆ್ಯಂಡ್ ಸಿಮಿಲರ್ಲಿ 5 ಆಗಬೇಕಂದ್ರೆ ಇಲ್ಲೊಂದು = ಇರಬೇಕು. ಸೊ ವಿಚ್ ಮೀನ್ಸ್
ನಾನು ಸಿಂಪಲ್ ಬ್ರೇಸಸ್ ಯೂಸ್ ಮಾಡಿದ್ರೆ ನಾನು 4 ಮತ್ತು 6 ಹಿಂಗೆ ಯೂಸ್ ಮಾಡಿದ್ರೆ ಈ ಇದರಲ್ಲಿ ಇಂಟರ್ವಲ್ಲಿ 4 ಏನೋ ವ್ಯಾಲ್ಯೂ ಇಲ್ಲ ಎಕ್ಸ್ಗೆ, 6 ಏನೋ ವ್ಯಾಲ್ಯೂ ಇಲ್ಲ, ಇದ್ರ ಮಧ್ಯದಲ್ಲಿ ಏನೇನಿದೆ ಅದೆಲ್ಲ ಇದೆ. ಬಟ್ ಕೆಲವೊಂದು ಸತಿ ನಾನೀಗ ಹಿಂಗೆ ಬರೆದೆ, ಎಕ್ಸ್ಗೆ 3 ಬೇಕು ಆ್ಯಂಡ್ 5 ಬೇಡ. ಸೊ ಈ ರೀತಿ 3 5 ಈ ಥರ. ಸೊ ಈ ಥರ ಬಂದಾಗ ನಾವೇನು ಯೂಸ್ ಮಾಡ್ತೀವಿ, ಯಾವಾಗ ಅದನ್ನ ವಿತ್ ಇನ್ಕ್ಲೂಡ್ ಇರುತ್ತೆ ಆವಾಗ ನಾವಿಲ್ಲ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಯೂಸ್ ಮಾಡ್ತೀವಿ 3. ಬಟ್ ಇಲ್ಲಿ ಇನ್ಕ್ಲೂಡ್ ಇಲ್ಲ, ಅರ್ಥ ಆಯ್ತಾ? ಸೊ ಇದನ್ನೇ ನಾನು ಏನು ಮಾಡಿದೆ ಇಲ್ಲಿ ಬರೆದಿದ್ದೇನೆ ಆ್ಯಕ್ಚುಲಿ. ಸೊ ಇನ್ ಎ ಮತ್ತು ಬಿ ಈ ಥರ ನಾವು ಇಂಟರ್ವಲ್ ತಗೊಂಡ್ರೆ ಎ ಮತ್ತು ಬಿ ಏನದು ಅದರಲ್ಲಿ ಇರಲ್ಲ, ಇಂಟರ್ವಲ್ ಏನಿದೆ ಅದರಲ್ಲಿ ಇರಲ್ಲ, ಆ ಸೆಟ್ಟಲ್ಲಿ ಇರಲ್ಲ. ಅದೇ ನಮ್ಗೆ ಆ ಸೆಟ್ಟಲ್ಲಿ ಅದು ಬೇಕಂದರೆ ನಾವು ಅದನ್ನ ಸ್ಕ್ವಯರ್ ಬ್ರ್ಯಾಕೆಟಾಗಿ ಬರಿತೀವಿ. ಆ್ಯಂಡ್ ಹಾಫ್ ಇದು ನೋಡಿ, ಇದರಲ್ಲಿ ಒಂದರಲ್ಲಿ ಸ್ಕ್ವೇರ್ ಇದೆ, ಒಂದರಲ್ಲಿ ನಾರ್ಮಲ್ ಇದೆ. ಸೊ ಆವಾಗ ಎ ಬಿಲಾಂಗ್ಸ್ ಆಗುತ್ತೆ ಬಟ್ ಬಿ ಬಿಲಾಂಗ್ಸ್ ಆಗೋಲ್ಲ. ಅದನ್ನು ಉಲ್ಟಾ ಬರೆದ್ರೆ ಬಿ ಬಿಲಾಂಗ್ಸ್ ಆಗುತ್ತೆ, ಎ ಬಿಲಾಂಗ್ಸ್ ಆಗೋಲ್ಲ. ಸೊ ಸಿಂಪಲ್ ಆ್ಯಂಡ್ ಸ್ವಲ್ಪ ಪ್ರಾಕ್ಟೀಸ್ಗೆ ಅಂತ ಒಂದು 3 ಎಕ್ಸಾಂಪಲ್ ತೊಗೊಂಡ್ರೆ, ಇಲ್ಲಿ ಸಿಂಪಲ್ ಬ್ರೇಸ್ ಇದೆ ಅಂದರೆ ಇದು ಇಲ್ಲಿ -4 ಇನ್ಕ್ಲೂಡ್ ಆಗಿಲ್ಲ ಆ್ಯಂಡ್ ಇಲ್ಲಿ 3 ಇನ್ಕ್ಲೂಡ್ ಆಗಿದೆ. ಸೊ ಇಲ್ಲಿ ಈ ರೀತಿ ಬರೆದಿದ್ದೀವಿ, ಅರ್ಥ ಆಯ್ತಾ? ಸೊ ಸೆಟ್ ಬಿಲ್ಡರ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಕ್ಕೂ ಗೊತ್ತಿರಬೇಕು ನಿಮಗೆ ಇಂಟರ್ವಲಿಂದ. ವೆರಿ ಇಂಪಾರ್ಟೆಂಟ್ ಇನ್ನೊಂದು ಕಂಡೀಷನ್ NCERT ಓದೋ ತಿಂಗ್ ನನಗೆ ಗೊತ್ತಾಗಿದೆ. ನಾನಂತೂ ನನ್ನ ಎಕ್ಸಾಮ್ ಬರೋ ಗಂಟೆ ಇದನ್ನು ನಾನು ಓದೇ ಇತ್ತಿಲ್ಲ, ನಮಗೆ ಎಕ್ಸಾಮ್ಗೂ ಬಂದಿಲ್ಲ, ಥ್ಯಾಂಕ್ ಯು. ಸೊ ಲೆಂತ್ ಆಫ್ ಎ ಬಿ ಇಂಟರ್ವಲ್, ಸೊ ಈ ಥರ 4 ಥರ ಇಂಟರ್ವಲ್ ಬರಿಬೋದಲ್ಲ ನಾವು. ಒಂದು ಸಿಂಪಲ್ ಯೂಸ್ ಮಾಡಿ, 2 ಸಿಂಪಲ್ ಯೂಸ್ ಮಾಡಿ, ಇದರ 2 ಸ್ಕ್ವೇರ್ ಯೂಸ್ ಮಾಡಿ, ಸ್ಕ್ವೇರ್ ಸಿಂಪಲ್ 2 ಕಾಂಬಿನೇಷನ್. ಸೊ ಈ ಥರ 4 ಬರಿಬೋದಲ್ಲ. ಸೊ ಈ 4ರದ್ದು ಲೆಂತನ್ನು ಕೇಳಿದರೆ ಅವರು, ವಾಟ್ ಇಸ್ ದ ಲೆಂತ್ ಆಫ್ ದಿಸ್ ಅಂತ ಕೇಳಿದರೆ, ದಿಸ್ ಇಂಟರ್ವಲ್ ಅಂತ ಕೇಳಿದ್ರೆ ಅದು B - A ಆಗಿರುತ್ತೆ, ಇರೆಸ್ಪೆಕ್ಟಿವ್ ಆಫ್ ಯಾವ ಸಿಂಬಲ್ ಯೂಸ್ ಮಾಡಿದೆ, ಯಾವ ಬ್ರೇಸಸ್ ಯೂಸ್ ಮಾಡಿದ್ದಾರೆ. ಇವಾಗ 4 ಮತ್ತು 3 ಹಿಂಗೆ ಕೊಟ್ಟಿದ್ದಾರೆ, ಮತ್ತು 4 ಮತ್ತು 3 ಹಿಂಗೆ ಕೊಟ್ಟಿದ್ದಾರೆ. ಸೊ ಇವೆರಡರಲ್ಲೂ ಅವರು ಲೆಂತ್ ಕೇಳಿದರೆ ವಿಚ್ ಇಸ್ 4 ಸಾರಿ ಆ್ಯಕ್ಚುಲಿ 4 ಮತ್ತು 3 ಬರೆಯೋಕ್ಕಾಗಲ್ಲ, 3 ಮತ್ತು 4 ಬರೀಬೋದು, ಕರೆಕ್ಟಾ? ಯಾಕಂದರೆ ಸಣ್ಣದ್ರಿಂದ ದೊಡ್ಡದಾಗುತ್ತೆ. ಸೊ ಇದ್ರದ್ದು ಲೆಂತ್ ಕೇಳಿದರೆ 4 - 3 ವಿಚ್ ಇಸ್ 1 ಅಂತ ಹೇಳ್ಬೋದು, ಕರೆಕ್ಟಾ? 1. ಸೊ ಹೆಂಗೆ ಅವ್ರು ಯಾವ ಥರ ಬ್ರ್ಯಾಕೆಟ್ ಯೂಸ್ ಮಾಡಿಬಿಟ್ಟು ಈಗ ಕೇಳಿದ್ರು, ಅದ್ರ ಲೆಂತ್ ಬಂದ್ಬಿಟ್ಟು ಸೇಮ್ ಇರುತ್ತೆ, B - A, ಅರ್ಥ ಆಯ್ತಾ? ಇದೊಂದು ತಿಳ್ಕೊಳ್ಳಿ. ಯಾಕಂದರೆ ಸ್ಟೇಟ್ಮೆಂಟ್ ವೈಸಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಕೇಳ್ಬೋದು ನಿಮಗೆ. ಸ್ಟೇಟ್ಮೆಂಟ್ 1, ದ ಲೆಂತ್ ಆಫ್ 5 7 ಈಸ್ 2 ಅಂತ ಕೊಟ್ಬಿಟ್ಟು 5 ಸ್ಟೇಟ್ಮೆಂಟ್ 2 ಅಲ್ಲಿ ಇದು ಕೊಟ್ಟು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಅಂತ ಕೇಳಿಬಿಟ್ಟು ಸ್ಟೇಟ್ಮೆಂಟ್ 1 and 2 ಟ್ರೂ, 1 is only true, 2 is only true, both are false, ಈ ಥರ ಕ್ವಶನ್ ಕೊಡೋ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಈ ಲೆಂತ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ತುಂಬ ತಪ್ಪು ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದೊಂದು NCERTಯಲ್ಲಿ ಮೆನ್ಷನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಗಮನವಿಟ್ಟು ನೋಡ್ಕೋಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿದೆ. ಸೊ ಒಂದು ಸೆಟ್ಟು ABC ಅಂತ ನಾನು ಇಲ್ಲಿ ತಗೊಂಡ್ರೆ, ಸೊ A ಬಿಲಾಂಗ್ಸ್ ಟು A ನಾನು ಆಲ್ರೆಡಿ ಹೇಳಿದ್ದೀನಿ. ಆ ಎಲಿಮೆಂಟ್ ಅದರೊಳಗೆ A ಸೆಟ್ಟಲ್ಲಿದ್ದರೆ ಅದು ಬಿಲಾಂಗ್ಸ್ ಆಗುತ್ತೆ. ಆ್ಯಂಡ್ ಆ ಎಲಿಮೆಂಟ್ ಏನಿದೆ ಅದನ್ನು ನಾನು ಬ್ರ್ಯಾಕೆಟಲ್ಲಿ ಬರೆದ್ರೆ, ಅಂದರೆ ಸೆಟ್ ಬರಿತೀವಲ್ಲ ಆ ಥರ ಬರೆದ್ರೆ ಅದು ಸಬ್ಸೆಟ್ ಆಗೋಗುತ್ತೆ, ಕರೆಕ್ಟಾ? ಯಾಕಂದರೆ A ಅನ್ನೋದು, ಸೊ ಈ ಸ್ಮಾಲ್ a ಅನ್ನೋದು ಈ ಬಿಗ್ A ಸೆಟ್ಟಲ್ಲಿ ಒಂದು ಕಡೆ ಇದೆ ಅಂದಮೇಲೆ ಅದು ಸಬ್ಸೆಟ್ ಆಯಿತು, ಕರೆಕ್ಟಾ? ಆ್ಯಂಡ್ ಇನ್ನೊಂದು ಹೇಳಿದೆ 5 is ನಲ್ ಸೆಟ್ ಇಸ್ ಆಲ್ವೇಸ್ ಅ ಸಬ್ಸೆಟ್ ಆಫ್ ಎನಿ ಸೆಟ್ ಅಂತ, ಕರೆಕ್ಟಾ? ಯಾವುದೇ ಸೆಟ್ನ ತಗೊಳ್ಳಿ ನಲ್ ಸೆಟ್ ಅದ್ರ ಸಬ್ಸೆಟ್ ಆಗಿರುತ್ತೆ. ಇವಾಗ ನೀವು ಇಲ್ಲಿ ಬಿಲಾಂಗ್ಸ್ ಅಂತ ಬರೆಯೋಂಗಿಲ್ಲ, ಕರೆಕ್ಟಾ? ಸಬ್ಸೆಟ್. ಸೊ ಯಾವ್ಯಾವ ಟೈಮಲ್ಲಿ ಸಬ್ಸೆಟ್ ಯೂಸ್ ಮಾಡಬೇಕು, ಯಾವ್ಯಾವ ಟೈಮಲ್ಲಿ ಬಿಲಾಂಗ್ಸ್ ಯೂಸ್ ಮಾಡಬೇಕು, ಇಂಪಾರ್ಟೆಂಟ್ ಅದು, ಕರೆಕ್ಟಾ? ಒಂದು ಪ್ರಾಕ್ಟೀಸ್ಗೆ ನೋಡೋದಾದರೆ, ಸೊ ಒಂದು ಸೆಟ್ ಇದೆ, ಆ ಸೆಟ್ಟಲ್ಲಿ 1, 2 1 2 3 ಸೊ ಹೀಗಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಸೆಟ್ ಒಳಗೆ ಸೆಟ್ ಬರ್ದಿದ್ದೀನಿ ನಾನು, ಇನ್ನೊಂದು ಸೆಟ್ ಬರ್ದಿದ್ದೀನಿ. ಇದು ವೆರಿ ಇಂಪಾರ್ಟೆಂಟ್, ಈಗ ಬರೆಯೋಕ್ಕಾಗಲ್ಲ, ಬರೀಬೋದು ನಾವು ಇದನ್ನ, ಅರ್ಥ ಆಯ್ತಾ? ಸೆಟ್ ಒಳಗೆ ಇನ್ನೊಂದು ಸೆಟ್, ಈ ಸೆಟ್ ದೊಡ್ಡ ಸೆಟ್ಟಿಗೆ ಎಲಿಮೆಂಟ್ ಆಗಿರುತ್ತೆ. ಈ 1 2 ಅಂತ ಏನು ಸೆಟ್ ಬರ್ದಿದ್ದೀನಿ ಒಳಗೆ, ಅದು ಟೋಟಲ್ ಆಗಿ ಈ ದೊಡ್ಡ ನಾನು ಫಸ್ಟ್ ಏನು ಬರ್ದೀನಿ ಈ ಅಂತ, ಈ ಸೆಟ್ದು ಎಲಿಮೆಂಟ್ ಆಗಿರುತ್ತೆ. ಇವಾಗ ನಾನು ನೀವು ಹೇಳಿದ್ದು ಟ್ರೂ ಆಫ್ ಫಾಲ್ಸ್ ಹೇಳಿ, 1 2 is a subset of
A and 1 2 belongs to A. 1 is a subset of A. 1 belongs A. ಸೊ ಇದು ಈ 4ರಲ್ಲಿ ಯಾವ್ಯಾವುದು ಟ್ರೂ ಯಾವ್ಯಾವುದು ಫಾಲ್ಸ್ ಅಂತ ಹೇಳ್ಬೇಕು ನೀವೀಗ. ವಿಲ್ ಟೇಕ್ ಒನ್ ಡಿಫ್ರೆಂಟ್ ಪೆನ್. ಸಿ ಸಬ್ಸೆಟ್ ಮೀನಿಂಗ್ ಏನು, ಆ ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ ಈ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸು ಎ ಅಲ್ಲಿ ಇರಬೇಕು. ಸೊ 1 ಉಂಟಾ? ಎಸ್, 1 ಇಲ್ಲಿದೆ. 2 ಉಂಟಾ? ಎಸ್. ಸೊ ಇದು ಟ್ರೂ ಆಗುತ್ತೆ, ಯಾಕಂದರೆ ಎಲಿಮೆಂಟ್ಸ್ ಏನಿದೆ ಇಲ್ಲೆಲ್ಲಿ ಲಿಸ್ಟ್ ಮಾಡಿದ್ದಾರೆ 1 ಮತ್ತು 2 ಅದು ಇದರಲ್ಲಿದೆ. ಈ ನಮ್ಮ ದೊಡ್ಡ ಸೆಟ್ ಎ ಅಂತೇನಿದೆ ಮೇನ್ ಸೆಟ್ ಅದರಲ್ಲಿದೆ. 1 2 ಸೆಟ್ ಬಿಲಾಂಗ್ಸ್ ಟು ಎ ಮೀನಿಂಗ್ ಏನಂದರೆ, ಸಿ ಇಲ್ಲಿ ನೋಡಿ, ಇದೊಂದು ಸೆಟ್ ಎಲಿಮೆಂಟಾಗಿ ಆ್ಯಕ್ಟ್ ಆಗ್ತುಂಟು ಈ ಸೆಟ್ಟಿಗೆ, ಅರ್ಥ ಆಯ್ತಾ? ಸೊ ಇದು ಟ್ರೂ ಆಗುತ್ತೆ ಈ ಕೇಸಲ್ಲಿ. ಬಟ್ ಈ ಸೆಟ್ ಇತ್ತಿಲ್ಲ ಅಂದರೆ ಜಸ್ಟ್ ನೀವು ಇಲ್ಲಿ 1 ಮತ್ತು 2 ಇಲ್ಲಿದೆ ಅಂತ ನೋಡಿಕೊಂಡು ಇದು ಆನ್ಸರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಬಿಲಾಂಗ್ಸಲ್ಲಿ ನಾವು ಬ್ರೇಸಸ್ ಬರೆಯಲ್ಲ. ಬ್ರೇಸಸ್ ಬರೆಯೋದು ಸಬ್ಸೆಟ್ ಆಗುತ್ತೆ. ಬಟ್ ಸಿನ್ಸ್ ಇಲ್ಲಿ ಆಲ್ರೆಡಿ ಒಂದು ಸೆಟ್ ಬರೆದಿದ್ದಾರೆ ಒಳಗೆ, ಅದು ಎಲಿಮೆಂಟಾಗಿ ಆ್ಯಕ್ಟ್ ಆಗ್ತಿರೋದ್ರಿಂದ ಇಲ್ಲಿ ಬಿಲಾಂಗ್ಸ್ ಬರುತ್ತೆ. ಎಲಿಮೆಂಟ್ಸ್ನ ಬಿಲಾಂಗ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಗೈಸ್. ಸೊ ಇವಾಗ ನೋಡಿ 1 ಇಸ್ ಅ ಸಬ್ಸೆಟ್ ಆಫ್ ಎ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಯಾಕಂದರೆ ಸಬ್ಸೆಟಲ್ಲಿ ಸೆಟ್ ಬರುತ್ತೆ. ಸೊ ಇಲ್ಲಿ ಜಸ್ಟ್ 1 ಸೆಟ್ ಅಂತ ಹೇಳೋಕ್ಕಾಗಲ್ಲ, 1 ಸೆಟ್ ಫಾರ್ಮಲ್ಲಿ ಬರಿಬೇಕಲ್ಲ. ಸೊ ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ 1 ಇದು ಸಬ್ಸೆಟ್ ಆಗುತ್ತೆ, ಬಟ್ ಜಸ್ಟ್ 1 ಸಬ್ಸೆಟ್ ಆಗೋಲ್ಲ. ಸೊ ಇದು ರಾಂಗ್. 1 ಬಿಲಾಂಗ್ಸ್ ಟು ಎ. ಸೊ ಬಿಲಾಂಗ್ಸ್ ಬರಬೇಕಂದ್ರೆ ಅದು ಎಲಿಮೆಂಟ್ ಆಗಿರಬೇಕು. ಬಟ್ 1 ಅಂತ ಹೇಳುವಂಥ ಸೆಟ್ ಯಾವುದು ಬಿಲಾಂಗ್ಸ್, ಜಸ್ಟ್ 1 ಎಲಿಮೆಂಟ್ ಇದೆ, ಬಟ್ ಸೆಟ್ 1 ಅಂತ ಯಾವುದು ಎಲಿಮೆಂಟ್ ಇಲ್ಲ, ಕರೆಕ್ಟಾ? ಸೊ ಅದಕ್ಕೆ ಇದು ತಪ್ಪಾಗುತ್ತೆ. ಸೊ ಇದ್ರ ಡಿಫ್ರೆನ್ಸ್ ವೆರಿ ಇಂಪಾರ್ಟೆಂಟ್, ನೀವು ತಿಳ್ಕೊಬೇಕು. ಸಬ್ಸೆಟ್ ಇರೋತ್ತಿಗೆ ಅದು ಸೆಟ್ ಫಾರ್ಮಲ್ಲಿ ಇರುತ್ತೆ. ಎಲಿಮೆಂಟ್ ಇರಬೇಕಂದ್ರೆ, ಸೊ ಎಲಿಮೆಂಟ್ ಯಾವಾಗ ಬಿಲಾಂಗ್ಸ್ ಅಂತ ಯಾವಾಗ ಬರಿತೀವಿ ಆವಾಗ ಜಸ್ಟ್ ಅದು ಹೆಂಗೆ ಕೊಟ್ಟಿದ್ದಾರೆ ಆ್ಯಸ್ ಇಟ್ ಈಸ್ ಅದು ಒಳಗಿರಬೇಕು, ಆ ಸೆಟ್ ಒಳಗಿರಬೇಕು. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಬಿಲಾಂಗ್ಸ್ ಕೊಟ್ಟಿದ್ದಾರೆ ಅಂದರೆ ಇದು ಏನಿದೆ ಟೋಟಲ್ ಆ್ಯಸ್ ಇಟ್ ಈಸ್ ಏದು ಒಳಗಿರಬೇಕು. ಇಲ್ಲಿ ಆ್ಯಸ್ ಇಟ್ ಈಸ್ ಇದೆ, ಅದಕ್ಕೆ ನಾವು ಟ್ರೂ ಕೊಟ್ವಿ. ಅದೇ ಜಸ್ಟ್ ಇಲ್ಲಿ 1 2 ಇದೆ, ಇಲ್ಲಿ ಬ್ರ್ಯಾಕೆಟ್ ಇಲ್ಲ ಅಂದರೆ ಅದು ತಪ್ಪಾಗುತ್ತೆ. ಅದೇ ಸಬ್ಸೆಟ್ ಇದ್ದಾಗ ಬ್ರ್ಯಾಕೆಟ್ ಇರಬೇಕಾಗುತ್ತೆ, ಅದು ಒಳಗಿರೋ ಎಲಿಮೆಂಟ್ಸ್ ಅದರಲ್ಲಿದೆ ಸಾಕು. ಸೊ ಈ ಬ್ರ್ಯಾಕೆಟ್ನ ಬಿಟ್ಬಿಟ್ಟು ಜಸ್ಟ್ ಒಳಗೆ ಏನೇನು ಎಲಿಮೆಂಟ್ ಇದೆ ಅದು ಮೇನ್ ಸೆಟ್ಟಲ್ಲಿ ಇರಬೇಕು, ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಸೊ ಇದರಲ್ಲಿ ಕ್ವಶನ್ಸ್ ತುಂಬ ಬರುತ್ತೆ, ಅದಕ್ಕೆ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಆಪರೇಷನ್ಸ್ ಆಫ್ ಸೆಟ್ಸ್. ಸೊ ಇನ್ನು ಜಸ್ಟ್ ಆಪರೇಷನ್ ಮಾಡಿದ್ರೆ ಈ ಥಿಯರಿ ಮುಗೀತದೆ. ಸೊ ಆಪರೇಷನ್ಸಲ್ಲಿ ಗೊತ್ತಿರುವಂಥದ್ದು ನಿಮಗೆ ಯೂನಿಯನ್. ಸೊ ಹೇಗೆ ನಮ್ಮದು ಪ್ಲಸ್ ಮೈನಸ್ ಹಂಗಿದೆ. ಸೆಟ್ಸಲ್ಲಿ ಯೂನಿಯನ್, ಇಂಟರ್ಸೆಕ್ಷನ್, ಡಿಫರೆನ್ಸ್, ಕಾಂಪ್ಲಿಮೆಂಟ್, ಡಿಮೋರ್ಗನ್ಸ್ ಲಾ. ಸೊ ಇವಿಷ್ಟಿದೆ. ಸೊ ಯೂನಿಯನ್ ಆಫ್ ಸೆಟ್ ಈಸಿ. ಸೊ ಒಂದು ಎ ಸೆಟ್ ಇದೆ 1 2 ಅಂತ, ಬಿ ಸೆಟ್ ಇದೆ 2 3 ಅಂತ. ಎ ಯೂನಿಯನ್ ಬಿ ಅಂದರೆ ಎರಡೂ ಎಲಿಮೆಂಟ್ಸ್ನ ಕಂಬೈನ್ ಮಾಡೋದು, ಎರಡೂ ಸೆಟ್ಸ್ನ ಕಂಬೈನ್ ಮಾಡೋದು. ಸಿ ಮೊದಲನೇ ಸೆಟ್ಟಲ್ಲಿ ಏನಿತ್ತು 1 2 ಇತ್ತು, ಎರಡನೇ ಸೆಟ್ಟಲ್ಲಿ 2 3 ಇತ್ತು. ನಾನು ಹೇಳಿದೆ ಸೆಟ್ಟಲ್ಲಿ 2 ರಿಪಿಟೇಷನ್ ನಾವು ಯೂಶ್ವಲಿ ಒಂದಾಗಿ ಬರಿತೀವಿ ಅಂತ. ಸೊ 1 2 3 ಆಯಿತು. ಸೊ ಈ ಎ ಯೂನಿಯನ್ ಬಿ ಏನಿದೆ ಅದು 1 2 3 ಆಯಿತು. ಅಂದರೆ ಈ ಎ ಯೂನಿಯನ್ ಬಿಯಲ್ಲಿ ಎಲ್ಲ ಎ ಮತ್ತು ಎಲ್ಲ ಬಿ. ಸೊ ನೀವು ಯಾವುದೇ ಎಲಿಮೆಂಟ್ ತಗೊಂಡು ಅದು ಒಂದು ಎ ಅಲ್ಲಿರುತ್ತೆ ಇಲ್ಲ ಬಿ ಅಲ್ಲಿರುತ್ತೆ, ಕರೆಕ್ಟಾ? ನಾನೀಗ 3 ತಗೊಂಡ್ರೆ ಅದು ಬಿ ಅಲ್ಲಿದೆ, 2 ತಗೊಂಡ್ರೆ 2 ಇದೆ, ಎ ತಗೊಂಡ್ರೆ 1 ತಗೊಂಡ್ರೆ ಎ ಅಲ್ಲಿದೆ, ಅರ್ಥ ಆಯ್ತಾ? ಈ ಥರ ಇಂಟರ್ಸೆಕ್ಷನ್ ಅಂದರೆ, ಸೊ ಅದನ್ನ ಈ ರೀತಿ ಡಿನೋಟ್ ಮಾಡ್ತಾರೆ. ಸೊ ಇಂಟರ್ಸೆಕ್ಷನ್ ಅಂದರೆ ಎರಡಲ್ಲೂ ಕಾಮನ್ ಏನಿದೆ ಅದು. ಸೊ ಸಿ ನೋಡಿ, ಎ ಅಲ್ಲಿ 1 2 ಇದೆ, ಬಿ ಅಲ್ಲಿ 2 3 ಇದೆ, ಬಿ ಅಲ್ಲಿ 2 3 ಇದೆ. ಎ ಇಂಟರ್ಸೆಕ್ಷನ್ ಬಿ ಅಂದರೆ ಎರಡರಲ್ಲೂ ಕಾಮನ್ ಏನಿದೆ 2 ಇದೆ, ಕರೆಕ್ಟಾ? ಇಲ್ಲೂ 2 ಇದೆ, ಇಲ್ಲೂ 2 ಇದೆ, 2, ಕರೆಕ್ಟಾ? ಸೊ ಡಿಫರೆನ್ಸ್ ಆಫ್ ಸೆಟ್ ಅಂದರೆ ಅದನ್ನು ನಾವು ಮೈನಸ್ ನಾರ್ಮಲಾಗಿ ರೆಪ್ರೆಸೆಂಟ್ ಮಾಡ್ತೀವಿ ಮೈನಸ್ಸಾಗೆ. ಸೊ ಎ ಅಲ್ಲಿ 1 2 ಇದೆ, ಬಿ ಅಲ್ಲಿ 2 3 ಇದೆ. ಎ ಮೈನಸ್ ಬಿ ಅಂದರೆ ಎ ಸೆಟ್ ಏನಿದೆ, ಎ ಸೆಟ್ಟಲ್ಲಿ 1 ಮತ್ತು 2 ಇದೆ, ಅದರಲ್ಲಿ ಬಿದು ಸೆಟ್ ಅಂದರೆ 2 ಮತ್ತು 3 ಎಲಿಮೆಂಟ್ಸ್ ಏನಾದ್ರು ಇದ್ದರೆ ಅದನ್ನ ಕ್ಯಾನ್ಸಲ್ ಮಾಡು. ಇವಾಗ ಸಿ ಇಲ್ಲಿ 2, ಇಲ್ಲೂ 2 ಇದೆ ಅಂದರೆ ಇದನ್ನ ಕ್ಯಾನ್ಸಲ್ ಮಾಡು. 3 ಬಟ್ ಇಲ್ಲಿ 3 ಇಲ್ಲ, ಆವಾಗ ಏನೂ ಇಲ್ಲ. ಸೊ ಇದ್ರದ್ದು ಆನ್ಸರ್ ಬಂದುಬಿಟ್ಟು 1 ಬರುತ್ತೆ, ಅರ್ಥ ಆಯ್ತಾ? ಅದೇ ಬಿ ಮೈನಸ್ ಎ ಅಂದರೆ ಬಿ ಅಲ್ಲಿ ಏನೇನಿತ್ತು 2 ಮತ್ತು 3 ಇತ್ತು, ಅದರಲ್ಲಿ ನಾವೇನು ಮೈನಸ್ ಮಾಡಬೇಕು, 1 ಮತ್ತು 2 ಇರೋ ಸೆಟ್ ಮಾಡಿ. ಸಿ 1 ಇಲ್ಲಿ 1 ಎಲ್ಲೂ ಇಲ್ಲ, ಸೊ ಇದನ್ನ ಬಿಟ್ಬಿಡಿ. 2 ಇಲ್ಲಿ 2 ಇದೆ, ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಅಂದರೆ ಇಲ್ಲಿರೋ ಎಲಿಮೆಂಟ್ ಇಲ್ಲಿ ಸಿಕ್ಕಿದರೆ ಕ್ಯಾನ್ಸಲ್ ಮಾಡಿ ಅಷ್ಟೇ, ಇನ್ನು ಉಳಿದಿರೋದು ಹಾಗೆ ಬರೀರಿ. ಸೊ ಇಲ್ಲಿ ಮಿಕ್ಕಿದ್ದು 3 3. ಈ 1
ಸಿ ಮೈನಸ್ ಮಾಡಿದ್ಮೇಲೆ ಇಲ್ಲಿ ಏನು ಎಲಿಮೆಂಟ್ ಇರುತ್ತೆ ಅದು ಆನ್ಸರಲ್ಲಿ ಬರಲ್ಲ. ಅರ್ಥ ಆಯ್ತಾ? ಸೊ ನಾರ್ಮಲಿ ಆನ್ಸರಲ್ಲಿ ನಿಮಗೆ ಫಸ್ಟ್ ನೀವು ಯಾವುದರಿಂದ ಮೈನಸ್ ಮಾಡ್ತಾಯಿದ್ದೀರಾ, ಈಗ ಬಿ ಎಯಿಂದ ಮೈನಸ್ ಮಾಡ್ತಿದ್ದೀರಾ. ಸೊ ಯಾವುದಕ್ಕೆ ಮೈನಸ್ ಮಾಡ್ತಿದ್ದೀರಾ? ಬಿಗೆ ತಾನೆ. ಆ ಬಿ ಅದಕ್ಕಿಂತ ಕಮ್ಮಿ ಅಥವಾ ಅದು. ಸಿ ನಮಗಿಲ್ಲ ಆನ್ಸರ್ ನೋಡಿ 1 ಇದೆ. ಸೊ ಇನಿಷಿಯಲ್ ಸೆಟ್ ಏಗೇನಿತ್ತು 1 ಮತ್ತು 2 ಇತ್ತು. ಅದಕ್ಕಿಂತ ಒಂದು ಕಮ್ಮಿ ಆಗಿದೆ, ಅದರಲ್ಲಿರೋ ಒಂದು ಎಲಿಮೆಂಟ್ ಹೋಗಿದೆ ಹೊರತು ಹೊಸ ಎಲಿಮೆಂಟ್ ಏನೂ ಬಂದಿಲ್ಲ. ಕರೆಕ್ಟಾ? ಅದನ್ನ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಸುಮಾರು ಜನ ಇಲ್ಲಿ ಇಲ್ಲಿ ಒಂದು 3 ಎಕ್ಸ್ಟ್ರಾ ಇದೆ ಅಂತ ಹೇಳ್ಬಿಟ್ಟು 1 ಮತ್ತು 3 ಬರೆಯೋದು ಆ ಥರ ಏನೂ ಮಾಡೋಂಗಿಲ್ಲ. ಅರ್ಥ ಆಯ್ತಾ? ಅಲ್ಲಿರೋ ಎಲಿಮೆಂಟ್ಸಲ್ಲಿ ಅವ್ರು ಯಾವುದಕ್ಕೆ ಮೈನಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿರೋ ಎಲಿಮೆಂಟ್ಸ್ ಏನಾದ್ರು ಇದ್ದರೆ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಉಳಿದಿರೋದನ್ನ ಬರಿಬೇಕಷ್ಟೆ. ನೆಕ್ಸ್ಟ್ ಕಾಂಪ್ಲಿಮೆಂಟ್ ಆಫ್ ಸೆಟ್. ಕಾಂಪ್ಲಿಮೆಂಟ್ ಆಫ್ ಸೆಟ್ ಅಂದರೆ ಒಂದು ಯೂನಿವರ್ಸಲ್ ಸೆಟ್ ಇರುತ್ತೆ. ಎಕ್ಸಾಂಪಲ್ ಇಲ್ಲಿ ನಾನು 1 2 3 4 ಅಂತ ತೊಗೊಂಡಿದ್ದೀನಿ. ಅದರದ್ದು ಒಂದು ಸಬ್ಸೆಟ್ ಬರೀರಿ, ಅದರೊಳಗಿರೋ ಒಂದು ಸಬ್ಸೆಟ್ ಎ ಅಂತ ಹೇಳುವಂಥದ್ದು 1 ಮತ್ತು 2. ಕರೆಕ್ಟಾ? 1 ಮತ್ತು 2 ಬರೆದಿದ್ದೀನಿ. ಸೊ ಅದರ ಕಾಂಪ್ಲಿಮೆಂಟ್ ಏನಾಗುತ್ತೆ, ಆ ಟೋಟಲ್ ಯೂನಿಯನ್ ಏನಿದೆ ಅದರಲ್ಲಿ ಏನ ಮೈನಸ್ ಮಾಡು ಅಂದರೆ ಎಲ್ಲಿರೋ ಎಲಿಮೆಂಟ್ ಬಿಟ್ಬಿಟ್ಟು ಬಾಕಿ ಏನೇನಿದೆ ಅದನ್ನ ಬರೀ ಅಂತ. ಇಲ್ಲಿ 1 2 3 4 ಇದೆಯಲ್ಲ, ಎಲ್ಲಿ 1 2 ಇದೆ. ಸೊ ಇನ್ನು ಮಿಕ್ಕಿದೆ ಅದು 3 4, ಅದು ಎ ಕಾಂಪ್ಲಿಮೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಎ ಬಿಟ್ಟು ಬಾಕಿ ಎಲ್ಲ ಅಂತ ಇನ್ನೊಂದು ಮೀನಿಂಗಲ್ಲಿ ಹೇಳೋದಾದ್ರೆ ಇದು ಕಾಂಪ್ಲಿಮೆಂಟ್. ಇವಾಗ ಡಿ ಮಾರ್ಗನ್ಸ್ ಲಾ ಏನು ಹೇಳ್ತಾನಂದರೆ, ನೀವು ಎ ಯೂನಿಯನ್ ಬಿ ಅದ್ರದ್ದು ಹೋಲ್ ಕಾಂಪ್ಲಿಮೆಂಟ್ ಮಾಡಿದ್ರೆ ನಿಮಗೆ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಸಿಗುತ್ತೆ. ಯೂಶಲಿ ನಾವು ನೋಡೋದು ಎ ಯೂನಿಯನ್ ಬಿ, ನಾವು ಅಂದ್ಕೊಳ್ತೀವಿ ಇದ್ರ ಕಾಂಪ್ಲಿಮೆಂಟ್ ಬಂದು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಹಿಂಗಿರಬೇಕು ಅಂತ. ಬಟ್ ಇಲ್ಲೇನಾಗುತ್ತೆ, ಇಂಟರ್ಚೇಂಜ್ ಆಗುತ್ತೆ. ಸೊ ಯೂನಿಯನ್ ಇರೋದು ಇಂಟರ್ಸೆಕ್ಷನ್ ಆಗುತ್ತೆ. ಸಿಮಿಲರ್ಲಿ ಎ ಇಂಟರ್ಸೆಕ್ಷನ್ ಬಿದು ಹೋಲ್ ಕಾಂಪ್ಲಿಮೆಂಟ್ ಬಂದುಬಿಟ್ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಇಲ್ಲಿ ಯೂನಿಯನ್ ಯೂಸ್ ಮಾಡಿದ್ರೆ ಇಲ್ಲಿ ಇಂಟರ್ಸೆಕ್ಷನ್ ಆಗುತ್ತೆ. ಅರ್ಥ ಆಯ್ತಾ? ಇಂಟರ್ಚೇಂಜ್ ಆಗುತ್ತೆ. ಇಲ್ಲಿ ಯೂನಿಯನ್ ಯೂಸ್ ಮಾಡಿದ್ರೆ ಇಲ್ಲಿ ಇಂಟರ್ಸೆಕ್ಷನ್ ಯೂಸ್ ಮಾಡಿದ್ರೆ ಯೂನಿಯನ್ ಆಗುತ್ತೆ. ಅದು ಸ್ವಲ್ಪ ಪ್ರಾಪರ್ಟೀಸ್ ಎನ್ಶೈಟಲ್ಲಿ ಕೊಟ್ಟಿರೋದು. ಕಾಂಪ್ಲಿಮೆಂಟ್ ಎಗೇನ್ ಸೇಮ್ ಬರುತ್ತೆ. ಇವಾಗ ನೋಡಿ, ನಾನು ಆಗಲೇ ಹೇಳಿದೆ 1 ಮತ್ತು 2 ಅಂತ. ಅದ್ರ ಕಾಂಪ್ಲಿಮೆಂಟ್ ಮಾಡಿದಾಗ 3 ಮತ್ತು 4 ಬಂತು. ಪುನಃ ಈ 3 ಮತ್ತು 4 ಕಾಂಪ್ಲಿಮೆಂಟ್ ಮಾಡಿದಾಗ ಏನಾಯಿತು, ಎಗೇನ್ 1 ಮತ್ತು 2 ಬಂತ. ವಿಚ್ ಇಸ್ ದ ಸೇಮ್ ಸೆಟ್ ಅಲ್ಲ, ಫಸ್ಟ್ ನಾವೇನು ತೊಗೊಂಡಿದ್ವಿ ಅದೇ ಸೆಟ್. ಸೊ ಎ ಕಾಂಪ್ಲಿಮೆಂಟ್ ಏನೇ ಆಗುತ್ತೆ. ಇದು ಒಂಥರ ಮೈನಸ್ ಇಂಟು ಮೈನಸ್ ಪ್ಲಸ್ ಆದಂಗೆ. ನೆಕ್ಸ್ಟ್ 5 ಏನೇನು ನಲ್ ಸೆಟ್ದು ಕಾಂಪ್ಲಿಮೆಂಟ್ ಯೂನಿಯನ್ ಸೆಟ್ ಫುಲ್ ಯೂನಿವರ್ಸಲ್ ಸೆಟ್ ಆಗುತ್ತೆ. ಆ್ಯಂಡ್ ಯೂನಿವರ್ಸಲ್ ಸೆಟ್ದು ಕಾಂಪ್ಲಿಮೆಂಟ್ ನಲ್ ಸೆಟ್ ಆಗುತ್ತೆ. ಕರೆಕ್ಟಾ? ಯೂನಿವರ್ಸಲ್ ಸೆಟ್ ಅಂದರೆ ಎಲ್ಲ ಇದೆ ಅಂತ, ಎಲ್ಲ ಇರುವಂಥದ್ದು. ಸೊ ಇವೆಲ್ಲ ಇದ್ರ ಕಾಂಪ್ಲಿಮೆಂಟ್ ಅಂದರೆ ಇದು ಬಿಟ್ಟು ಬಾಕಿ ಏನಿದೆ, ಏನೂ ಇಲ್ಲ. ಸೊ ನಲ್ ಸೆಟ್. ಕರೆಕ್ಟಾ? ನಲ್ ಸೆಟ್ ಅದ್ರ ಕಾಂಪ್ಲಿಮೆಂಟ್ ಅದು ಬಿಟ್ಬಿಟ್ಟು ಬಾಕಿ ಎಲ್ಲ. ಸೊ ಎಲ್ಲ ಇದೆ, ಆ ಥರ ನೀವು ತಿಳ್ಕೊಬೋದು. ಆ್ಯಂಡ್ ಸ್ವಲ್ಪ ಇಂಪಾರ್ಟೆಂಟ್, ಎ ಕಾಂಪ್ಲಿಮೆಂಟ್ ಬಂದ್ಬಿಟ್ಟು ಯೂನಿವರ್ಸಲ್ ಸೆಟ್ ಆಗುತ್ತೆ. ಆ್ಯಂಡ್ ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಬಂದುಬಿಟ್ಟು ನಲ್ ಸೆಟ್ ಆಗುತ್ತೆ. ಸೊ ನಿಮಗೊಂದು ಕಾನ್ಸೆಪ್ಟ್ ಇದೆ. ಸೊ ಇವೆಲ್ಲ ಏನಿದೆ ಕಾನ್ಸೆಪ್ಟ್ಸ್ ಇವೆಲ್ಲ ತಿಳ್ಕೊಂಡ್ರೆ ಫೈನಲಾಗಿ PYQs ಮತ್ತು ನಮ್ಮದೇನು ಮಾಡೆಲ್ ಕ್ವಶನ್ಸ್ ನಾವು ಸಾಲ್ವ್ ಮಾಡಿಸ್ತೀವಿ ಅದನ್ನೂ ಒಂದು ಸ್ವಲ್ಪ ನೋಡಿದ್ರೆ KCETಯಲ್ಲಿ ಬೆಟರಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು. ಸೆಟ್ಸ್ ತುಂಬ ಈಸಿ ಕಾನ್ಸೆಪ್ಟ್, ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು, ಎಸ್ಪೆಷಲಿ ಇನ್ KCET ಲೆವೆಲ್ ಕ್ವಶನ್ಸ್. ಸೊ ವೆನ್ಸ್ ಡಯಾಗ್ರಾಮ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ. ಆ್ಯಕ್ಚುಲಿ ವೆನ್ಸ್ ಡಯಾಗ್ರಾಮ್ ಅಂತ ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡುವ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಆಫ್ ವೆನ್ಸ್ ಡಯಾಗ್ರಾಮ್ ಮಾಡುವ. ಆವಾಗ ನಾನು ಇದ್ರ ಪ್ರೂಫ್ನ ಹೇಳ್ತೀನಿ. ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಯಾಕೆ ಯೂನಿವರ್ಸಲ್ ಸೆಟ್ ಆಯಿತು, ಆ್ಯಂಡ್ ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಯಾಕೆ ನಲ್ ಸೆಟ್ ಆಯಿತು ಅಂತ ನಿಮಗೆ ಈಸಿಯಾಗಿ ವೆನ್ಸ್ ಡಯಾಗ್ರಾಮ್ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡುವ. ಥ್ಯಾಂಕ್ ಯು ಫಾರ್ ಲಿಸನಿಂಗ್.